ಪ್ರಭಾಸ್ ಸಿನಿಮಾಗೆ ಬಿತ್ತು ಕೇಸ್. ಹಾಗಾದರೆ ಯಾವುದು ಆ ಸಿನಿಮಾ? ಹಿಟ್ ಸಿನಿಮಾ ಮೇಲೆ ಯಾಕೆ ಕೇಸ್ ಬಿತ್ತು? ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ವರ್ಷದ ಬಳಿಕ ಈ ಪ್ರಕರಣ ದಾಖಲಾಗಿದೆ. ನಿರ್ಮಾಪಕ ದಿಲ್ ರಾಜು ನಿರ್ಮಿಸಿದಂತಹ ಸಿನಿಮಾ ಅದು. 14 ವರ್ಷದ ಹಿಂದಿನ ಕೇಸ್ಗೆ ಈಗ ರಿಲೀಫ್ ಸಿಗ್ತಾ. ಹಾಗಾದ್ರೆ ಯಾವುದು ಪ್ರಭಾಸ್ ನಟಿಸಿರುವಂತಹ ಸಿನಿಮಾ? ಅನೇಕ ವರ್ಷದ ಹಿಂದೆ ನಟಿಸಿದ್ದ ಸಿನಿಮಾಗೆ ಈಗ ಯಾಕೆ ಬಿತ್ತು ಕೇಸು? ನಟ ಪ್ರಭಾಸ್ ಸಿನಿಮಾ, ಹಳೆ ಸಿನಿಮಾಗೆ ಈಗ ಕೇಸ್ ಏನಾದರೂ ಬಿತ್ತ? ಯಾವ ಕಾರಣಕ್ಕೋಸ್ಕರ ಆ ಸಿನಿಮಾದ ವಿರುದ್ಧ ಕೇಸ್ ದಾಖಲಾಗಿದೆ? ಹಾಗಾದ್ರೆ ಯಾವುದು ಆ ಸಿನಿಮಾ? ಪ್ರಭಾಸ್ ಸಾಕಷ್ಟು ಸಿನಿಮಾಗಳ ಮುಖಾಂತರವಾಗಿ ಹೆಸರು ಗಳಿಸಿರ್ತಕ್ಕಂತಹ ಖ್ಯಾತ ನಟ. ಆತನ ಸಿನಿಮಾಗಳಲ್ಲಿ ಹೆಚ್ಚು ವಿವಾದಗಳಿರೋದಿಲ್ಲ, ಹೆಚ್ಚು ಕಾಂಟ್ರವರ್ಷಿಯಲ್ಗಳಿರೋದಿಲ್ಲ. ಆದರೂ ಕೂಡ ಆತನ ಸಿನಿಮಾದ ವಿರುದ್ಧ ಕೇಸ್ ಬಿದ್ದಂತಹ ಕೇಸಿಗೆ ಏನಾದರೂ ರಿಲೀಫ್ ಸಿಗ್ತಾ? ಹಾಗಾದ್ರೆ ಯಾವುದು ಆ ಸಿನಿಮಾ? ಯಾಕೆ ಕೇಸ್? ನಿರ್ಮಾಪಕ ದಿಲ್ ರಾಜು ನಿರ್ಮಿಸಿದಂತಹ ಅದ್ಭುತ ಸಿನಿಮಾ, 14 ವರ್ಷದ ಹಿಂದಿನ ಕೇಸ್ಗೆ ಈಗ ರಿಲೀಫ್ ಸಿಕ್ಕಿದೆ. ಹಾಗಾದ್ರೆ ಆ ಸಿನಿಮಾ ಯಾವುದು? ಪ್ರಭಾಸ್ ನಟಿಸಿರ್ತಕ್ಕಂತಹ ಸಿನಿಮಾ ಯಾವುದು? ಯಾವ ಕಂಟೆಂಟ್ ಆಧಾರದಲ್ಲಿ ಆ ಸಿನಿಮಾದ ವಿರುದ್ಧ ಕೇಸ್ ಬಿತ್ತು? ಪ್ರಭಾಸ್ ನಟಿಸಿ ಸಾಕಷ್ಟು ಹೆಸರು ಗಳಿಸಿರ್ತಕ್ಕಂತಹ ಒಬ್ಬ ಖ್ಯಾತ ನಟ. ಆತನ ಸಿನಿಮಾದಲ್ಲಿ ಕೆಲ ವಿಚಾರಗಳು ವಿವಾದ ಆಗಿತ್ತಾದರೂ ಅನೇಕ ವಿಚಾರಗಳಲ್ಲಿ ಆತನೇನು ವಿವಾದಿತನಲ್ಲ. ನಿರ್ಮಾಪಕ ದಿಲ್ ರಾಜು ನಿರ್ಮಿಸಿರ್ತಕ್ಕಂತಹ ಸಿನಿಮಾ ಅದು. ಆ ಸಿನಿಮಾ ಯಾವ ಕಾರಣಕ್ಕೋಸ್ಕರ ಈಗ ಕೇಸ್ ಆಗಿದೆ ಎನ್ನುವಂಥದ್ದು ಭಾರಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದು ಪ್ರಭಾಸ್ ನಟಿಸಿದ್ದ ಮಿಸ್ಟರ್ ಪರ್ಫೆಕ್ಟ್ ಸಿನಿಮಾಗೆ ಕೇಸ್ ಬಿದ್ದಿದೆಯಂತೆ. ಮಿಸ್ಟರ್ ಪರ್ಫೆಕ್ಟ್ 14 ವರ್ಷದ ಹಿಂದೆ ಕೇಸ್ ಹಾಕಿದ್ದ ಶ್ಯಾಮಲಾದೇವಿ, 14 ವರ್ಷದ ಹಿಂದೆ ಕೇಸ್ ಹಾಕಿದ್ದು. ಸಿನಿಮಾ ಮೇಲೆ ಕಾಪಿರೈಟ್ ಹಾಕಿದ್ದಂತಹ ಶ್ಯಾಮಲಾದೇವಿ ತಮ್ಮ ರಚನೆಯ ಕತೆ ಆಧರಿಸಿ ಸಿಟಿ ಕೋರ್ಟ್ ಮೊರೆ ಹೋಗಿದ್ದ ಲೇಖಕಿ ತಡೆಯಾಜ್ಞೆಯನ್ನು ತಂದಿದ್ರು. ಆಗ ಸಿಟಿ ಕೋರ್ಟ್ನ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ್ದ ನಿರ್ಮಾಪಕ. ಸುಪ್ರೀಂ ಕೋರ್ಟ್ನಿಂದ ನಿರ್ಮಾಪಕನಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರಭಾಸ್ ಜೊತೆ ಕಾಜಲ್, ತಾಪ್ಸಿ ಪನ್ನು ನಟಿಸಿದ್ದು ಆ ಸಿನಿಮಾದಲ್ಲಿ ಅವರ ನಟನೆ ಇತ್ತು. ಪ್ರಭಾಸ್ ನಟಿಸಿದ್ದ ಮಿಸ್ಟರ್ ಪರ್ಫೆಕ್ಟ್ ಸಿನಿಮಾಗೆ ಕೇಸ್ ಬಿದ್ದಿದೆ. ಈಗಲ್ಲ, 14 ವರ್ಷದ ಹಿಂದೆ ಕಾಪಿರೈಟ್ ತಮ್ಮ ಕಥೆಯನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಶ್ಯಾಮಲಾದೇವಿ ಕೋರ್ಟ್ ಮೊರೆ ಹೋಗಿದ್ರು. ಅದಾದ ನಂತರ ಅದನ್ನು ಪ್ರಶ್ನೆ ಮಾಡಿ ಅದರ ನಿರ್ಮಾಪಕ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿರುವಂತಹದ್ದು. ಆ ತೀರ್ಪಿನಲ್ಲಿ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಆ ಚಿತ್ರತಂಡಕ್ಕೆ. ಕಾಪಿರೈಟ್ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಬಳಸ್ತಾ ಇರುವಂತಹ ಯಾವುದೇ ಇರಲಿ, ಅದು ಮ್ಯೂಸಿಕ್ ಆಗಿರಲಿ, ಆ ಸಿನಿಮಾದ ಅವರ ಮಾಲಕತ್ವದಲ್ಲಿರ್ತಕ್ಕಂಥ ಯಾವುದೇ ವಿಚಾರವನ್ನು ತಮ್ಮ ಸಿನಿಮಾದಲ್ಲಿ ಅಳವಡಿಸಿಕೊಳ್ಬೇಕು ಅಂದರೆ ಅವರ ಅನುಮತಿ ಬೇಕು. ಅನುಮತಿಯನ್ನು ಪಡೆಯದೆ ತಾವು ಬಳಸಿಕೊಳ್ಳೋದು ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಸೊ ಹಾಗಾಗಿನೇ ಈ ಸಿನಿಮಾದ ವಿರುದ್ಧ ಕೇಸ್ ಆಗಿತ್ತು. ಆ ಕೇಸು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಈ ತಂಡ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಸೊ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ಪ್ರಭಾಸ್ ಮತ್ತು ತಂಡಕ್ಕೆ. ಇದು ತೆಲುಗಿನ ಪ್ರಭಾಸ್ ಸಾಕಷ್ಟು ಸಿನಿಮಾಗಳ ಮುಖಾಂತರವಾಗಿ ಖ್ಯಾತಿ ಪಡೆದಿರತಕ್ಕಂತಹ ಸೂಪರ್ ಸ್ಟಾರ್. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಆದರೆ 14 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ಬಳಸಲಾಗಿರ್ತಕ್ಕಂತಹ ಕೆಲವು ಸನ್ನಿವೇಶಗಳು, ಆ ಸಿನಿಮಾದಲ್ಲಿರ್ತಕ್ಕಂಥ ಕೆಲವು ಸಂದರ್ಭಗಳು ಶ್ಯಾಮಲಾದೇವಿಯ ಕಥೆಯನ್ನು ಹೋಲುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ 14 ವರ್ಷದ ಹಿಂದೆ, ಒಂದು ದಶಕಕ್ಕೂ ಹೆಚ್ಚು ವರ್ಷದ ಹಿಂದೆ ಆಕೆ ಕಾಪಿರೈಟ್ ಇಶ್ಯೂ ಮಾಡಿದರು. ಅಂದರೆ ನಮ್ಮದೇ ಕಥೆಯನ್ನು ಅವರು ಬಳಸಿಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದನ್ನು ಪರಿಗಣಿಸಿದ ನ್ಯಾಯಾಲಯ ಒಂದಷ್ಟು ದಿವಸಗಳ ಕಾಲ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಅದಾದ ನಂತರ ಆ ಕೋರ್ಟಿನ ಆದೇಶ, ಅದನ್ನು ಪ್ರಶ್ನೆ ಮಾಡಿ ಈ ತಂಡ, ಪ್ರಭಾಸ್ ಮತ್ತು ಚಿತ್ರತಂಡ, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ನ ಆದೇಶ ಈಗ ಬಂದಿರುವಂತಹದ್ದು.
ಒಟ್ಟಾರೆ ಪ್ರಭಾಸ್ ಮತ್ತು ಚಿತ್ರತಂಡಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಶ್ಯಾಮಲಾದೇವಿ ಪ್ರಕರಣಕ್ಕೆ ಈಗ ಹಿನ್ನಡೆ. ಶ್ಯಾಮಲಾದೇವಿ ಹಾಕಿದ್ದಂತಹ ಪ್ರಕರಣ ಆ ಕೇಸಿಗೆ ಹಿನ್ನಡೆ ಆಗಿರ್ತಕ್ಕಂತಹದ್ದು ಪ್ರಭಾಸ್ ಮತ್ತು ಚಿತ್ರತಂಡಕ್ಕೆ ಭಾರಿ ಮುನ್ನಡೆಯಾಗಿದೆ. ಅಂದರೆ ಅವರ ಸಿನಿಮಾದಲ್ಲಿ ಆ ಸನ್ನಿವೇಶಗಳು ಅವರ ಕಥೆಯನ್ನು ಹೋಲೋದಿಲ್ಲ ಎನ್ನುವಂತಹ ರೀತಿಯಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿರುವಂತಹದ್ದು.